ತಂದೆಯಾದ ದೇವರೇ, ಮತ್ತೊಂದು ಭಾನುವಾರ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುವ ಹಾಗೆ ದೇವರೇ, ನಿಮ್ಮನ್ನು ಸ್ತುತಿಸಿ ನಿಮ್ಮನ್ನು ಕೊಂಡಾಡಿ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನಮಗೆ ಆಯುಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ನಾವು ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇನೆ ದೇವರೇ. ದೇವ, ಈ ದಿನಕ್ಕಾಗಿ ನಾವು ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ ದೇವರೇ. ಈ ದಿನಕ್ಕಾಗಿ ನಿನಗೆ ನಾವು ಮಹಿಮೆ ಸಲ್ಲಿಸುತ್ತೇನೆ ದೇವರೇ. ದೇವರೇ, ನಮ್ಮ ಜೀವನದ ಯಾವಾಗಲೂ ನಾವು ಗಡಿಬಿಡಿಗಳಲ್ಲಿಯೂ ಯಾವಾಗಲೂ ದೇವರೇ ಟೆನ್ಷನ್ಗಳಲ್ಲಿಯೂ ಒತ್ತಡಗಳಲ್ಲಿ ಇರುವಾಗ ದೇವರೇ, ವಾರದಲ್ಲಿ ಒಂದು ದಿವಸ ನಿಮ್ಮ ಪಾದ ಬಳಿಯಲ್ಲಿ ಬಂದು ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ನಿಮ್ಮಿಂದ ವಿಶ್ರಾಂತಿ ಪಡೆದುಕೊಳ್ಳುವ ಹಾಗೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ದೇವರೇ. ದೇವ, ಈ ದಿನದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಕಳೆದುಕೊಳ್ಳುವಾಗ ಅದು ನಮ್ಮ ದೇಹ ದೇಹಿ ಆತ್ಮಗಳಿಗೆ ಅದು ಸೌಖ್ಯವು ಬಿಡುಗಡೆಯು ಕೊಡುವುದಾಗಿರಲಿ. ನಾವಿಲ್ಲಿ ಇರುವ ಸಮಯ ನಮ್ಮ ಜೀವನದಲ್ಲಿ ಇದು ಬೆಲೆಯುಳ್ಳದಾಗಿರಲಿ ಕರ್ತನೇ. ನಮ್ಮ ಶರೀರಕ್ಕೆ ಸೌಖ್ಯ ಉಂಟಾಗಲಿ, ಮನಸ್ಸಿಗೆ ಸಮಾಧಾನ ಉಂಟಾಗಲಿ, ಆತ್ಮಕ್ಕೆ ಉಜ್ಜೀವನ ಉಂಟಾಗಲಿ. ದೇಹ ದೇಹಿ ಆತ್ಮ ಚೈತನ್ಯ ಹೊಂದಿ ದೇವರೇ ಮತ್ತು ಉತ್ಸಾಹವುಳ್ಳವರಾಗಿ ಮುಂದೆ ಒಂದು ವಾರಕ್ಕೆ ದುಡಿಯಲಿಕ್ಕೆ ಬೇಕಾದ ಶಕ್ತಿಯು ಬಲವು ನಮಗೆ ಈ ದಿನದಲ್ಲಿ ನಾವು ಒಂದು ಹೊಸ ಚೈತನ್ಯವನ್ನು ಹೊಂದಿಕೊಳ್ಳಬೇಕು ದೇವರೇ. ಅದು ಮಾತ್ರವಲ್ಲದೆ ನಿತ್ಯ ಜೀವಕ್ಕಾಗಿ ಸ್ವರ್ಗ ರಾಜ್ಯಕ್ಕಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಈ ದಿನಗಳು ನಮಗೆ ಉಪಯುಕ್ತವಾಗಲಿ. ಕರ್ತನೇ, ನಿನ್ನ ಪಾದ ಸನ್ನಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತೇನೆ. ಮುಂದಿನ ಸಮಯ ನಿಮ್ಮ ಜೀವವುಳ್ಳ ವಾಕ್ಯಗಳು ನಾವು ಧ್ಯಾನ ಮಾಡುವಾಗ ವಚನದ ಶಕ್ತಿಯಿಂದ ನಾವು ಚೈತನ್ಯವನ್ನು ಹೊಂದಿಕೊಳ್ಳಬೇಕು ಸ್ವಾಮಿ. ಕರ್ತನೆ, ಅದಕ್ಕೆ ಅನುಗ್ರಹಿಸು, ಆಶೀರ್ವದಿಸು. ಮಕ್ಕಳು ವಾಕ್ಯ ಕೇಳುವಾಗ ದೇಹ ದೇಹಿ ಆತ್ಮದಲ್ಲಿ ಶಕ್ತಿ ಚೈತನ್ಯಗಳು ಉಂಟಾಗಲಿ. ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೇನ್. ಪ್ರಾರ್ಥನೆ ಕೇಳಿದ ದೇವರಿಗೆ ಎರಡು ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಪಂಚಸದಮ ದಿವಸದಲ್ಲಿ ಪವಿತ್ರಾತ್ಮನು ಬಂದ ವಿಷಯಗಳು ತಿಳ್ಕೊಂಡು ಬರ್ತಾ ಇದೆ. ಹಲ್ಲೆಲೂಯಾ. ಅವರ ಮೇಲೆ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಬಲವಾದ ಶಬ್ದದಿಂದ ಪವಿತ್ರ ಆತ್ಮರು ಯಾವರುದಲ್ಲಿ ವಿಗಡಿಸಿರುವ ಬೆಂಕಿಯ ನಾಲಿಗೆಯ ರೂಪದಲ್ಲಿ ಪ್ರತಿಯೊಬ್ಬರ ಮೇಲೆ ಆವರಿಸಿಕೊಂಡಿತು ಮತ್ತು ಅವರು ಆ ಬೇರೆ ಬೇರೆ ಭಾಷೆಗಳಿಂದ ತಮ್ಮನ್ನು ಮರೆತು ಮಾತಾಡಿದರು. ಮಾತಾಡಿದ ಮಾತ್ರ ಅಲ್ಲ, ಅವರ ದೇಹ ತಮ್ಮದೇ ಆದ ಕಂಟ್ರೋಲಲ್ಲಿ ಇರಲಿಕ್ಕಾಗದೆ ಕುಡಿದು ಮತ್ತರಾಗುವ ರೀತಿಯಲ್ಲಿ ಅವರು ಕಂಟ್ರೋಲ್ ಇಲ್ಲದೆ ಅವರು ಅದರಲ್ಲಿ ತೇಲಾಡ್ತಾ ಇದ್ರು. ಹಲ್ಲೆಲೂಯಾ. ಪವಿತ್ರಾತ್ಮನು ಬಲವಾಗಿ ಅವರ ಮೇಲೆ ಬಂದಿತು. ಅವರ ಮೇಲೆ ಬಿರುಗಾಳಿ ತರ ಪವಿತ್ರಾತ್ಮ ಬಂದಿದ್ರೆ ನನಗೂ ಬಿರುಗಾಳಿಯ ಹಾಗೆ ಪವಿತ್ರಾತ್ಮ ಬೇಕು. ಅವರ ಮೇಲೆ ವಿಗಡಿಸಿರುವ ಬೆಂಕಿಯ ನಾಲಿಗೆಯಾಗಿ ಬಂದಿದ್ರೆ ನನಗೂ ವಿಗಡಿಸಿರುವ ಬೆಂಕಿಯ ನಾಲಿಗೆಯಲ್ಲಿ ಬರಬೇಕು. ಅವರು ಬೇರೆ ಬೇರೆ ಭಾಷೆಗಳು ಮಾತಾಡಿದರೆ ನಾನು ಬೇರೆ ಬೇರೆ ಭಾಷೆಗಳು ಮಾತಾಡಬೇಕು. ಅವರು ತನ್ನನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಆಗದಷ್ಟು ಪವಿತ್ರಾತ್ಮನ ಕಂಟ್ರೋಲಲ್ಲಿ ಹೋದರೆ ನಾನು ಪವಿತ್ರಾತ್ಮನ ಕಂಟ್ರೋಲಲ್ಲಿ ಹೋಗಬೇಕು. ಬೇಕಾ ಬೇಡವಾ? ಪವಿತ್ರಾತ್ಮರೇ ನಮ್ಮನ್ನು ಬಲಪಡಿಸೋದು. ಆ ಪವಿತ್ರಾತ್ಮ ನಮ್ಮಲ್ಲಿದ್ದರೆ, ನಾನು ಹೋದ ವಾರ ಹೇಳಿದೆ, ಮುಂದಿನ ವಾರ ಹೇಳಿದೆ, ನಮ್ಮ ವೈಯಕ್ತಿಕವಾದ ಕೆಲಸ ಕಡಿಮೆಯಾಗುತ್ತದೆ. ಪವಿತ್ರಾತ್ಮ ನಮಗಿದ್ದರೆ ನಮ್ಮ ಕೆಲಸ ಕಡಿಮೆಯಾಗುತ್ತದೆ. ನಾವು ಏನೋ ಒಂದು ಕೇಳಿಕೊಂಡು ಹೋಗಿದ್ರೆ ಪ್ರಯೋಜನ ಇಲ್ಲ. ಆದರೆ ನನ್ನ ಆಶೆ ಏನಂದ್ರೆ, ನೀ ಪ್ರತಿ ವಾರ ಬರುವಾಗಲೂ ದೇವರಿಂದ ಪಡೆದುಕೊಂಡು ಹೋಗಬೇಕು. ಅದೇ ಕ್ರೈಸ್ತವ ಜೀವನ, ಅದೇ ಭಾನುವಾರದ ಆರಾಧನೆ. ನಾವು ಭಾನುವಾರ ದಿವಸ ಸಭೆಗೆ ಬಂದು ಏನೋ ಕಷ್ಟದಲ್ಲಿ ಬಂದು ಸೊಂಡೆ ನೋವಾಗಿ ಹೋಗಿದರೆ ನೀ ಸಭೆಗೆ ಬಂದು ಅದು ಉಪಯೋಗಕ್ಕೆ ಬಂದಿಲ್ಲ. ಆದರೆ ಇಲ್ಲಿ ಬಿಡುಗಡೆ ಹೊಂದಿಕೊಂಡು ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೋಡಿ, ನಾವು ವಾಕ್ಯಗಳು ಬೇಜಾನ್ ಕೇಳೋದು, ಆಮೇಲೆ ನಾವು ಆಗುತ್ತದೋ ಇಲ್ವೋ ಅಂತ.
ಹಾಲೆಲೂಯ. ನಾವು ಅದರಿಂದ ಪವಿತ್ರಾತ್ಮನು, ಬಿರುಗಾಳಿ ಎಂದ ಪವಿತ್ರಾತ್ಮನು, ಅಗ್ನಿ ಎಂದ ಪವಿತ್ರಾತ್ಮನು, ಅನ್ಯ ಭಾಷೆ ಮಾತಾಡಿಸುವಂಥ ಪವಿತ್ರಾತ್ಮನು, ಆಳು ಬದಲಾಯಿಸುವ ಪವಿತ್ರಾತ್ಮನು, ಅದು ನನ್ನಲ್ಲಿ ಕಾರ್ಯ ಆಗಬೇಕು. ಪ್ರಿಯ ದೇವರ ಮಕ್ಕಳಿರ, ನಾವು ಪವಿತ್ರಾತ್ಮನ ನಮ್ಮ ಸಹಾಯಕನಾಗಿದ್ದಾರೆ. ಹೋದ ವಾರ ಹೇಳಿದೇನೆಂದರೆ, ಅದಕ್ಕಿಂತ ಮುಂದಿನ ವಾರ ಹಾಗಿದ್ರೆ, ಹೋದ ವಾರ ಈ ಪವಿತ್ರಾತ್ಮನು, ಫಸ್ಟ್ ವಾರ ಪವಿತ್ರಾತ್ಮನು ಅವರ ಮೇಲೆ, ಫಸ್ಟ್ ವಾರದ ಮೆಸೇಜನು ಪವಿತ್ರಾತ್ಮನು ಅವರ ಮೇಲೆ ಬಿರುಗಾಳಿ ಥರ ಕಿವಿಯಲ್ಲಿ ಕೇಳಿಸ್ಕೊಂಡಿದೆ, ಅಗ್ನಿಯಾಗಿ ಕಣ್ಣಾರೆ ಕಂಡಿದೆ, ಅನ್ಯ ಭಾಷೆ ಥರ ಬಾಯಲ್ಲಿ ಮಾತಾಡಿದೆ, ಅವರ ಶರೀರದಲ್ಲಿ ಅನುಭವ ಆಯಿತು ಅಂತ ಹೇಳಿದೆ. ಹೋದ ವಾರ ಹೇಳಿದೆ, ಈ ಪವಿತ್ರಾತ್ಮನು ನಮಗೆ ಸಹಾಯಕನಾಗಿ ಸದಾ ನಮ್ಮ ಸಂಗಡ ಇದ್ದಾರೆ. ಗಮನಿಸಿ, ಹೋದ ವಾರ ಏನು ಹೇಳಿದೆ? ನಮ್ಮ ಸಂಗಡ ಇದ್ದಾರೆ. ಫಸ್ಟ್ ವಾರ ಅವರ ಮೇಲೆ, ಹೋದ ವಾರ ಅವರ ಸಂಗಡ. ಹಾಲೆಲೂಯಾ. ಸಂಗಡ ಇರುವಾಗ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಅವರು ನಮಗೆ ಸಹಾಯ ಮಾಡ್ತಾರೆ. ಏನೆಲ್ಲ ಸಹಾಯ? ಆ ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಡೆಸ್ತಾರೆ, ಎಲ್ಲ ವಿಷಯಗಳು ನೆನಪು ಮಾಡಿ ಕೊಡ್ತಾರೆ, ಎಲ್ಲ ವಿಷಯಗಳಲ್ಲಿ ಉಪದೇಶ ಮಾಡ್ತಾರೆ, ಆ ಕ್ರಿಸ್ತನ ವಿಷಯಗಳಲ್ಲಿ ಸಾಕ್ಷಿ ಹೇಳಲಿಕ್ಕೆ ಬಲ ಕೊಡ್ತಾರೆ, ನಂಬುವವರ ಮೂಲಕ ಆ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಮಾಡುವಂಥ ಶಕ್ತಿಯು ವರವು ಕೊಡುವರಾಗಿರ್ತದೆ. ಇದು ಪವಿತ್ರಾತ್ಮನ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸ್ಕೊಳ್ತಾರೆ ಅಂತ ಹೇಳಿದೆ. ಹಾಲೆಲೂಯಾ. ಹೌದಲ್ವಾ? ಸರಿನಾ? ಇದು ಹೇಳೋದೆಲ್ಲ ನೀ ಕ್ಯಾಚ್ ಮಾಡಬೇಕು, ಕ್ಯಾಚ್ ಮಾಡಿದಾಗಬೇಕು. ಒಂದು ಚಿಕ್ಕ ಪ್ರಾರ್ಥನೆ ಅಷ್ಟೇ. ದೇವರೇ, ಪಾಸ್ಟ್ ಹೇಳಿದ್ದಾರೆ, ನಾನು ಕೇಳಿದೆ, ನಾನಿದು ನಂಬುತ್ತೇನೆ, ನನ್ನ ಜೀವನದಲ್ಲಿ ಇದು ಆಗಲೇಬೇಕು. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ನೋಡಿರಿ, ನಾವು ಸುಮ್ಮನೆ ಕೇಳುವರಲ್ಲ, ಮತ್ತೆ ದೈವ ಶಕ್ತಿಯನ್ನು ಪ್ರಕಟಿಸುವರು. ಹಾಲೆಲೂಯಾ. ಆದ್ದರಿಂದ ಫಸ್ಟು ಅವರ ಮೇಲೆ, ಅವರ ಸಂಗಡ. ಇವತ್ತು ನಮ್ಮ ಒಳಗಡೆ 2 ಕೊರಿಂಥಿಯ 1ನೇ ಅಧ್ಯಾಯ 21-22, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಜಾಗರಕವಾಗಿ ಅನುಗ್ರಹಿಸಿದ್ದಾನೆ. ಹಾಲೆಲೂಯಾ. ಅವರ ಮೇಲೆ ಪವಿತ್ರಾತ್ಮನು, ಅವರ ಸಂಗಡ ಪವಿತ್ರಾತ್ಮರು ಅವರನ್ನು ಈಗ ಆ ರೀತಿಯಲ್ಲಿ ಅಭಿಷೇಕ ಮಾಡಿ, ಈಗ ಏನು ಮಾಡಿದ್ದಾರೆ ಅಂದರೆ, ಆ ಅಭಿಷೇಕ ಮಾಡಿ ಸಂಗಡ ಇರುವಂಥ ಪವಿತ್ರಾತ್ಮರು ಈಗ ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿದ್ದಾರೆ. ಫಸ್ಟು ಅವರ ಮೇಲೆ, ಮತ್ತು ಏನು ಹೇಳಿದೆ? ಅವರ ಸಂಗಡ, ಹೀಗೆ ಅವರ ಒಳಗಡೆ. ಹಾಗಾದ್ರೆ ಹೇಳಿ, ನನ್ನ ಮೇಲೆ, ನನ್ನ ಸಂಗಡ, ನನ್ನ ಒಳಗಡೆ. ಒಂದು ಸಾರಿ ಆಸೆಯಿಂದ ಹೇಳು, ಪವಿತ್ರಾತ್ಮನೇ ನೀ ಬರಬೇಕು. ನನ್ನ ಮೇಲೆ ಪವಿತ್ರಾತ್ಮನು, ನನ್ನ ಮೇಲೆ ಬಂದದಕ್ಕೆ ಇಲ್ಲಿ ಪೌಲಪೌಲರು ಹೇಳ್ತಾರೆ, ಮೇಲೆ ಇರುವುದಕ್ಕೆ ಏನು ಹೇಳೋದು? ಅಭಿಷೇಕ. ಮೇಲೆ ಇರುವುದು ಅಭಿಷೇಕ. ಈಗ ನನ್ನ ಮೇಲೆ ಆ ಪವಿತ್ರಾತ್ಮನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿಕೊಂಡ್ರು. ಮತ್ತೆ ಈಗ ದೇವರಲ್ಲಿ ಸ್ಥಿರಪಡಿಸಲಿಕ್ಕೆ ಮುದ್ರೆ ಹಾಕಿದೆ. ಮುದ್ರೆಯದ ಅರ್ಥ ಏನು? ಒಂದು ಸೀಲ್ ಹೊಡೆದಿದ್ರೆ ಅದಕ್ಕೆ ಅರ್ಥ ಏನು? ಅದು ಅಥಾರಿಟಿ ಎಂದಾಯಿತು. ಒಂದು ಸರ್ಕಾರದ ಒಂದು ಸೀಲು ಬಂದಿದ್ರೆ ಅದು ಅಥಾರಿಟಿ ಆಯಿತು. ಯಾವುದೇ ಡಿಪಾರ್ಟ್ಮೆಂಟ್ದು ಒಂದು ಸೀಲು ಬೀಳುವಾಗ ಅಥಾರಿಟಿ. ನಾವು ಜಮೀನೆಲ್ಲ ಇದು ರಿಜಿಸ್ಟ್ರ್ ಮಾಡೋದು, ರಿಜಿಸ್ಟ್ರ್ ಮಾಡಿ ಟೈಪ್ ರೈಟಿಂಗ್ ಮಾಡೋದು ಎಲ್ಲಿ? ಟೈಪಿಂಗ್ ಸೆಂಟ್ರಲ್ಲಿ ಟೈಪ್ ರೈಟ್ ಮಾಡ್ತೀನಿ. ಎಲ್ಲ ಟೈಪ್ ರೈಟ್ ಎಲ್ಲ ಮಾಡಿ ಆ ಪೇಪರಲ್ಲಿ ಎಲ್ಲ ಟೈಪ್ ರೈಟಿಂಗ್ ಮಾಡಿದೆ. ಟೈಪ್ ರೈಟಿಂಗ್ ಎಲ್ಲ ಆಯಿತು, ಸಿಗ್ನೇಚರು ಆಯಿತು. ಆದರೆ ಬೆಲೆ ಇರ್ತದ? ಆದರೆ ಬೆಲೆ ಇಲ್ಲ. ಅದು ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ರಿಜಿಸ್ಟ್ರ್ ಆಫೀಸದ ಒಂದು ಸೀಲ್ ಅದರ ಮೇಲೆ ಬಿದ್ದ ಮೇಲೆ ಅದು ಬೆಲೆ ಆಯಿತು. ಅದೇ ಪೇಪರು, ಅದೇ ಟೈಪಿಂಗು, ಆದರೆ ರಿಜಿಸ್ಟ್ರ್ ಆಫೀಸ್ದು ಕರ್ನಾಟಕ ಸರ್ಕಾರದ ಸೀಲ್ ಬಿದ್ದರೇನೆ ಅದು ಬೆಲೆಯುಳ್ಳದಾಗೋದು. ಹಾಲೆಲೂಯಾ. ಹೀಗೆ ಬೆಲೆ ಇಲ್ಲದಿದ್ದ ನಮ್ಮನ್ನು ಪವಿತ್ರಾತ್ಮನು ಮುದ್ರೆ
ಮುದ್ರೆ ಹಾಕಿ ಬೆಲೆಯುಳ್ಳವರಾಗಿ ಮಾಡಿದ್ದಾರೆ. ಸಂತೋಷ ಪಡಬೇಕು ನಾವು. ಯಾವ ಗಣನೆಗೂ ಬಾರದ ನಮ್ಮನ್ನು, ಯಾವ ಸ್ಥಿತಿಗೂ ಯೋಗ್ಯತೆಗೂ ಇಲ್ಲದಿದ್ದ ನಮ್ಮನ್ನು ದೇವರು ಕರೆದು ಪವಿತ್ರಾತ್ಮನ ಮುದ್ರೆ ಹಾಕಿದಕ್ಕೆ ನಾವು ಬೆಲೆಯುಳ್ಳವರಾಗಿ ಮಾರ್ಪಟ್ಟಿದ್ದೇವೆ. ದಯವಿಟ್ಟು ಇದರಲ್ಲಿ ನಾವು ಸಂತೋಷ ಪಡಬೇಕು. ನಾವು ಈ ಸ್ಥಿತಿಗೆ ಬರಲಿಕ್ಕೆ ದೇವರು, ತಂದೆಯಾದ ದೇವರಿಂದ ಕರೆಯಲ್ಪಟ್ಟು ಕುಮಾರನಾದ ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯಿಂದ ನಮ್ಮ ಪಾಪ ಪರಿಹಾರ ಹೊಂದಿ ಪವಿತ್ರಾತ್ಮನಿಂದ ನಾವು ಮುದ್ರಿಸಲ್ಪಟ್ಟವರು. ತಂದೆ ಕುಮಾರ ಪವಿತ್ರಾತ್ಮನ ಕೆಲಸ ನೋಡಿ. ತಂದೆಯಾದ ದೇವರಿಂದ ನಮ್ಮನ್ನು ಕರೆದರು. ನಾವು ಲೋಕದ ಕೆಸರುಗಳಲ್ಲಿ ಇದ್ದ ನಮ್ಮನ್ನು ಸೈತಾನನ ವಂಚನೆಗೂ ಕುತಂತ್ರಕ್ಕೂ ಒಳಪಟ್ಟು ಪಿಶಾಚಿನಿಂದ ಬಾಧಿಸಲ್ಪಟ್ಟವರಾಗಿರಬಹುದು. ಒಂದು ವೇಳೆ ನಾವು ಲೋಕದ ಆಸಾಪಾಸಗಳಲ್ಲಿ ಹಿಂದೆ ಹೋಗಿ ನಷ್ಟಪಟ್ಟವರಾಗಿರ್ಬೋದು. ಯಾವುದೋ ಒಂದು ಹೀನವಾದ ಸ್ಥಿತಿಯಲ್ಲಿ ಇದ್ದ ನಮ್ಮನ್ನು ತಂದೆಯಾದ ದೇವರು ಕರೆದರು. ಫಸ್ಟು ಕರೀಲಿಕ್ಕಾಗಿ ಯಾರಾದರೂ ಸೇವಕರು ಮತ್ತು ಒಂದು ಬ್ರದರು ಇಲ್ಲಾಂದರೆ ಒಂದು ಸಿಸ್ಟರು ಯಾರೋ ಅದಕ್ಕೆ ದೇವರು ನೇಮಿಸಿರ್ತದೆ ಅಷ್ಟೇ. ಆದರೆ ಕರೆದಿದ್ದು ಯಾರು? ದೇವರು ಕರೆದಿದ್ದಾರೆ. ತಂದೆಯಾದ ದೇವರು ಕರೆದು ಕುಮಾರನಾದ ಯೇಸು ಕ್ರಿಸ್ತನ ಮೂಲಕ ಬರುವ ಪಾಪ ಪರಿಹಾರವನ್ನು ನಮಗೆ ಕೊಟ್ಟರು. ಕ್ರಿಸ್ತನ ಯಜ್ಞಾರ್ಪಣೆಯಿಂದ ಉಂಟಾಗುವಂಥ ಬಿಡುಗಡೆಯನ್ನು ನಮಗೆ ಕೊಟ್ಟು, ಹೀಗೆ ತಂದೆ ಕರೆದರು, ಕುಮಾರನು ಶುದ್ಧಿ ಮಾಡಿದರು, ಮತ್ತು ಈಗ ಪವಿತ್ರಾತ್ಮನ ನಮ್ಮನ್ನು ಸೀಲ್ ಹೊಡೆದು ಬಿಟ್ಟಿದ್ದಾರೆ. ಯಾರಂದ? ದೇವರ ಮಕ್ಕಳು ಎಂಬ ಸೀಲು. ಇನ್ನು ಸೈತಾನನಿಗೆ ಇದರ ಮೇಲೆ ಅಧಿಕಾರ ಇಲ್ಲ, ಇದು ದೇವರದು ಎಂದು ಸೀಲು. ಹಲ್ಲೆಲೂಯಾ. ಇಂದ ಪ್ರಿಯರೇ, ಪವಿತ್ರಾತ್ಮರು ನಮ್ಮ ಮೇಲೆ ಮುದ್ರೆ ಹಾಕಿ ಮತ್ತು ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರಕವಾಗಿ ಅನುಗ್ರಹಿಸ್ತಾನೆ. ಪವಿತ್ರಾತ್ಮನ ಮುದ್ರೆ ನಮ್ಮನ್ನು ಹೊರಗಡೆ ಕಾಣಿಸ್ತಾ ಇದ್ರೆ, ಒಳಗಡೆ ಪವಿತ್ರಾತ್ಮನನ್ನು ತುಂಬಿಸಿ ಕೊಟ್ಟಿದ್ದಾರೆ. ಇದು ನೀವು ಆಸೆ ಪಡಬೇಕು. ದೇವರೇ, ನನ್ನ ಒಳಗಡೆ ಪವಿತ್ರಾತ್ಮನು ಬಲವಾಗಿ ತುಂಬಿರಬೇಕು. ಸರಿ ಹೇಳು. ನಾನು ಹೇಳಿದಿಲ್ಲ ಮತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಪ್ರಯತ್ನ ಅದು ನಮಗೆ ರಿಸ್ಕು. ಆದರೆ ಪವಿತ್ರಾತ್ಮ ನಮ್ಮಲ್ಲಿದ್ದರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪವಿತ್ರಾತ್ಮನು ನಮ್ಮನ್ನು ನಡೆಸಿಕೊಳ್ಳುತ್ತಾರೆ. ನಾವು ರಿಸ್ಕ್ ಕಡಿಮೆ ಆಗಲಿಕ್ಕೆ ನೋಡಿ, ಪವಿತ್ರಾತ್ಮನೇ ನೀ ನನ್ನ ಒಳಗಡೆ ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮೈಕ್ರೋಫೋನ್ ಒಳಗಡೆ 2 ಸೆಲ್ ಇದೆ. ಆ ಸೆಲ್ ಇದ್ದರೇ ಇದು ವರ್ಕ್ ಆಗೋದು. ಇಲ್ಲದಿದ್ದರೆ ಇದು ಹೊರಗಡೆ ಎಷ್ಟು ದೊಡ್ಡದಾಗಿದ್ದರೂ, ಇದು ಎಷ್ಟು ಚೆನ್ನಾಗಿದ್ದರೂ, ಆ ಸೆಲ್ ಇಲ್ಲದಿದ್ದರೆ ಅದು ವರ್ಕ್ ಆಗಲ್ಲ. ಅದೇ ಥರ ನಾವು ಹೊರಗಡೆ ಎಷ್ಟು ಶ್ರೇಷ್ಠವಾಗಿ ಕಾಣಿಸಿಕೊಂಡಿದ್ರು, ದೇಹಬಲ, ಸೌಂದರ್ಯ, ಆರೋಗ್ಯ ಏನೆಲ್ಲ ಇದ್ದಿದ್ದರೂ ಆತ್ಮ ಒಳಗಡೆ ಇಲ್ಲದಿದ್ದರೆ ಪ್ರಯೋಜನಕ್ಕೆ ಬರಲ್ಲ. ಹಲ್ಲೆಲೂಯಾ. ಈಗ ನಾವು ಕೇಳಬೇಕು, ದೇವರೇ ನನ್ನ ಒಳಗಡೆ ಪವಿತ್ರಾತ್ಮ ಬೇಕು. ಫಸ್ಟು ನಾವು ತಿಳ್ಕೊಂಡಿದೆ, ಬಿರುಗಾಳಿ ಥರ ನನ್ನ ಮೇಲೆ ಬರಬೇಕು, ವಿಂಗಡಿಸಿರುವ ಬೆಂಕಿಯ ನಾಲಿಗೆ ಥರ ನನ್ನ ಮೇಲೆ ಬರಬೇಕು. ಹೋದ ವಾರ ದೇವರೇ ನನ್ನ ಸಂಗಡ ಬರಬೇಕು. ಈ ವಾರ ಹೇಳ್ತಾ ಇದೆ, ಸಾಲದು, ನನ್ನ ಒಳಗಡೆ ಬರಬೇಕು. ನಾವು ರಕ್ಷಣೆ ಹೊಂದಿಕೊಳ್ಳುವಾಗ ಪವಿತ್ರಾತ್ಮನೇ ನಮ್ಮ ಮೇಲೆ, ಆ ಪವಿತ್ರಾತ್ಮನು ನಮ್ಮ ಒಳಗಡೆ ಬಂದದರಿಂದಲೇ ನಾವು ರಕ್ಷಣೆ ಹೊಂದಿರುವುದು. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿದೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟದೆ ಹೋಗಿದರೆ ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯವಿಲ್ಲ. ರಕ್ಷಣೆ ಹೊಂದಿದರೆ ಪವಿತ್ರಾತ್ಮನಿಂದ. ಮನುಷ್ಯ ಆತ್ಮದಲ್ಲಿ ದೇವರಾತ್ಮನು ಸೇರುವಾಗ ಮನುಷ್ಯಾತ್ಮದಲ್ಲಿರುವಂಥ ಆ ಕಲ್ಮಶಗಳನ್ನು ತೊಳೆದು ದೇವರ ಸ್ವಭಾವ ನಮಗೆ ಕೊಡುವುದೇ ರಕ್ಷಣೆ ಎಂಬುದು. ಹಲ್ಲೆಲೂಯಾ. ನಮ್ಮ ಮೇಲೆ ಪವಿತ್ರಾತ್ಮನು ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಒಂದು ವಾಕ್ಯ ಕೂಡ ಹೇಳಿಕೊಳ್ಳೋಣ. ಗಲಾತ್ಯ 4:6-7. ನೀವು ಪುತ್ರರಾಗಿರುವುದರಿಂದ
ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನೋಡಿ ಇಲ್ಲಿ 1 ಕೊರಿಂಥದಲ್ಲಿ ಪೌಲಪೋಸ್ತಲನು ಹೇಳಿದೆ, ಪವಿತ್ರಾತ್ಮನು ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ದೇವರು ಪವಿತ್ರಾತ್ಮ ಕೊಟ್ಟಿದೆ. ಗಲಾತ್ಯ ಪತ್ರಿಕೆಯಲ್ಲೂ ಪೌಲಪೋಸ್ತಲನು ಹೇಳ್ತಾ ಇದ್ದಾನೆ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಿಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹಲ್ಲೆಲೂಯಾ. ಪವಿತ್ರಾತ್ಮನು ಹೃದಯದಲ್ಲಿ, ಆ ಹೃದಯದಲ್ಲಿ ಇರುವಂಥ ಪವಿತ್ರಾತ್ಮನು ಹೀಗೆ ತಂದೆಯಾದ ದೇವರಿಗೆ ಅಪ್ಪ ತಂದೆಯೇ ಎಂದು ಕೂಗಲಿಕ್ಕೆ ತಕ್ಕ ಯೋಗ್ಯತೆಯನ್ನು ಕೊಟ್ಟಿದೆ. ನಾವು ಯಾವಾಗ ಯೋಗ್ಯತೆ ಕಳ್ಕೊಂಡಿರೋದು? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ. ನೋಡಿ, ಆವಾಗ ನಾವು ಮಕ್ಕಳು ಹೇಳ್ಬೋದು ನಾವೇನು ತಪ್ಪು ಮಾಡಿಲ್ಲ, ಆದರೆ ಪೂರ್ವಿಕರಿಂದ ಬಂದಿರುವಂಥ ಆದಮನಿಂದ ಬಂದಿರುವಂಥ ಪಾಪ ನೋಡಿ, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಾವು ಒಪ್ಪಿಕೊಂಡು ಅಂಗೀಕರಿಸಿಕೊಳ್ಳುವ ತನಕ ಆ ಆದಮನ ಮೇಲಿಂದ ಬಂದಿರುವಂಥ ಶಾಪ ಅಲ್ಲಿದೆ. ಆದರೆ ಯಾರು ಆದನನ್ನು ಅಂಗೀಕರಿಸಿಕೊಂಡಿದ್ದೀರೋ, ಆದನ ಹೆಸರಿನ ಮೇಲೆ ನಂಬಿಕೆ ಇಡುತ್ತೀರೋ ಅವರಿಗೆ ಮಾತ್ರನೇ ದೇವರ ಮಕ್ಕಳಾಗುವ ಅಧಿಕಾರ ಸಿಕ್ಕಿರುವುದು. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಬಲಿಯಾಗಿದೆ. ಆದ್ದರಿಂದ ಏನಿಂದ ಹೇಳೋದು, ಲೋಕದ ಸಮಸ್ತ ಜನರ ಪಾಪಗಳ ಪರಿಹಾರಕ್ಕಾಗಿ ಸುರಿಯಲ್ಪಡುವ ನನ್ನ ರಕ್ತ ಎಂದು ಹೇಳಿಕೊಂಡು ಯೇಸು ಕೊಟ್ಟಿದೆ. ಯೇಸು ಬಲಿಯಾಗಿರುವುದು ಲೋಕದ ಸಮಸ್ತ ಜನರಿಗಾಗಿ ಬಲಿಯಾಗಿದ್ದಾರೆ. ಆದರೆ ಆ ಕ್ರಿಸ್ತ ಯೇಸುವಿನ ಯಜ್ಞಾರ್ಪಣೆಯನ್ನು ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡಿ ಅದು ಸ್ವೀಕರಿಸುವ ತನಕ್ಕೆ ಅದು ಎಲ್ಲರಿಗೂ ಸಿಗ್ತಾ ಇಲ್ಲ. ಯಾರು ಆದನನ್ನು ಅಂಗೀಕರಿಸಿಕೊಂಡಿದ್ದೀರೋ, ಆದನ ಹೆಸರಿನ ಮೇಲೆ ನಂಬಿಕೆ ಇಡುತ್ತೀರೋ ಅವರು ಮಾತ್ರನೇ ದೇವರ ಮಕ್ಕಳಾಗೋ ಅಧಿಕಾರ ಕೊಟ್ಟಿರುವುದು. ಯೇಸು ಕ್ರಿಸ್ತನು ನನ್ನ ಪಾಪದ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ಅರ್ಪಿಸಲ್ಪಟ್ಟಿದ್ದಾರೆ. ಇದು ನಾನು ಅಂಗೀಕರಿಸಬೇಕು. ಆದನ ಬಾಸುಂಡಗಳಿಂದ ನನಗೆ ಸುಖವಾಗಿದೆ. ಆದನು ಹೊತ್ತ ಹೊರೆಯು ನನ್ನ ಸಂಕಷ್ಟಗಳೇ ಹೌದು. ನನ್ನ ಅಪರಾಧಗಳ ದೆಸೆಯಿಂದ ಆದನು ಜಜ್ಜಲ್ಪಟ್ಟನು. ಇದು ನಾನು ನಂಬಿದರೆ ನನಗೆ ರಕ್ಷಣೆ ಆಗೋದು. ನಾನು ನಂಬಿದೆ, ನನ್ನ ಮಕ್ಕಳು ನಂಬಿಲ್ಲ ಅಂದರೆ ಅವ್ರಿಗೆ ರಕ್ಷಣೆ ಆಗಲ್ಲ. ಇಲ್ಲಿದ್ದೀರಾ? ನಮ್ಮ ಅಪ್ಪ ಅಮ್ಮ ತುಂಬ ಪ್ರೇಯರ್ ಮಾಡ್ತಾರೆ, ಅವರು ತುಂಬ ಭಕ್ತಿಯಲ್ಲಿದ್ದಾರೆ ಅಂತ ಹೇಳಿದರೆ ಅವರ ಪ್ರಾರ್ಥನೆ ಅವರ ಭಕ್ತಿಯಿಂದ ಅವರಿಗೆ ಬಿಡುಗಡೆ ಆಗುತ್ತದೆ. ನಮ್ಮ ಮಕ್ಕಳು ಅಪ್ಪ ಅಮ್ಮನ ಚೆನ್ನಾಗಿ ಪ್ರೇಯರ್ ಮಾಡೋದ್ರಿಂದ ನಾನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅದು ಬಿಡಬಾರ್ದು. ಮತ್ತು ಅವರ ಮೇಲೆ ಪ್ರೀತಿಯಿಂದ ದೇವರು ಏನು ಮಾಡ್ತಾರೆ ಅಂತ ನಿಮ್ಮನ್ನು ಹೆಂಗೋ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತೆಲ್ಲ ನಾಳೆ ಸರಿ ಆಗುತ್ತೆ, ಇವತ್ತೆಲ್ಲ ನಾಳೆ ಸರಿ ಆಗುತ್ತೆ ಅಂತ. ಅಂದರೆ ಅರಿವು ಬಂದ ಮಕ್ಕಳಿಗೆ ಇರಬೇಕು, ನಾನು ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನು ಸ್ವಂತ ಒಡೆಯನುವಾಗಿ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡಿ ಆ ಕ್ರಿಸ್ತನ ವಚನ ಪ್ರಕಾರ ನಾನು ನಡೆಯುವುದಾಗಿರಬೇಕು. ಆವಾಗಲೇ ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗೋದು. ಆದರೆ ಫಸ್ಟು ಎಲ್ಲಿದ್ದವರು? ಯೋಗ್ಯತೆ ಆಡಿದೆಯಲ್ಲ, ಯೋಗ್ಯತೆ ಇಲ್ಲದಂಥ ಸ್ಥಿತಿಯಲ್ಲಿದ್ದ ನಮ್ಮನ್ನು ದೇವರು ಕರೆದು ಯೋಗ್ಯರಾಗಿ ಮಾಡಿ ಹೀಗೆ ನೋಡಿ ಅಪ್ಪ ತಂದೆಯೇ ಎಂದು ಕೂಗುವ ಮಗನ ಆತ್ಮ ನಮಗೆ ಕೊಟ್ಟಿದ್ದಾರೆ. ಈಗ ದೇವರು ನಮಗೆ ಅಪ್ಪನ ಸ್ಥಾನದಲ್ಲಿದೆ. ಇಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ, ಇನ್ನು ನೀವು ದಾಸನಲ್ಲ ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯರು ಆಗಿದ್ದಿ. ಹಲ್ಲೆಲೂಯಾ. ಅಪ್ಪ ತಂದೆಯಿಂದ ಕೂಗುವ ಮಗನ ಆತ್ಮ ನಮ್ಮ ಹೃದಯದಲ್ಲಿ ಬಂದಿದ್ದರೆ ನಾವು ಇನ್ನೂ ಮಕ್ಕಳಾಗಿದೆ. ಯಾರು? ದೇವರ ಮಕ್ಕಳು. ನಾವು ನಮ್ಮಲ್ಲಿ ಇರ್ಬೋದು, ನಾವು ಇಸ್ರಾಯೇಲ್ಯರಲ್ಲ,
ನಾನೊಬ್ಬ ಯಹೂದ್ಯನಲ್ಲ. ಮತ್ತೆ ಹೆಂಗೆ ಯೇಸು ಸ್ವಾಮಿಯಿಂದ ಬರುವ ಆಶೀರ್ವಾದ ನಾವು ಹೊಂದಿಕೊಳ್ಳೋದು? ನೋಡಿ, ಅಪ್ಪ ತಂದೆಯೇ ಎಂದು ಕೂಗುವ ಮಗನ ಆತ್ಮ ಬಂದ ಮೇಲೆ ಇನ್ನು ಜಾತಿ ಉಪಜಾತಿ ಮತ್ತೆ ಅದು ಏನೂ ಇಲ್ಲ, ದಾಸನು ಆಳು ಒಡೆಯ ಏನೂ ಇಲ್ಲ, ಎಲ್ಲರೀಗ ಮಕ್ಕಳಾಗಿದ್ದೀರಿ. ನಾನು ನಿಮ್ಮ ಪಾಸ್ಟರ್ ಆಗಿ ಅಲ್ಲ ಇಲ್ಲಿ ನಿಂತ್ಕೊಳ್ಳುವಾಗ ನಾನು ಯೋಚಿಸೋದು, ನಾನು ಯೇಸು ಕ್ರಿಸ್ತನ ಶಿಷ್ಯನಾಗಿ ಯೋಚಿಸೋದು. ಓ ದೇವರೇ, ಪೇತ್ರನ ಕರೆದ ನೀವು ನನ್ನನ್ನು ಕರೆದ್ರಲ್ಲ ಸ್ವಾಮಿ, ಅದಕ್ಕಂತಕ್ಕ ಯೋಗ್ಯತೆ ಇಲ್ಲದಿದ್ದ ನನ್ನನ್ನು ಆ ಸ್ಥಿತಿಗೆ ನಿಲ್ಲಿಸಿದೆಯಲ್ಲ ಅಂದ. ನೀವು ಅದೇ ಥರ ಯಾವ ದೇವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಯೋಗ್ಯತೆ ಇಲ್ಲದ ನಮ್ಮ ಆಶೀರ್ವಾದ ಹೊಂದಿಕೊಳ್ಳೋ ಯೋಗ್ಯತೆ ಇಲ್ಲ ಅಂದರೆ ಅರ್ಥ ಏನಂದರೆ, ನಾವು ಶಾಪಗ್ರಸ್ತರಾಗಿದ್ದ ಕಾರಣ, ಏದನ್ ತೋಟದಿಂದ ಬಂದ ಶಾಪಗ್ರಸ್ತರು, ನಿನ್ನ ನಿಮಿತ್ತ ಭೂಮಿಯ ಸಕಲ ಜನಾಂಗಗಳಿಗೂ ನೋಡಿ ಶಾಪ ಬಂದಿದೆ, ಭೂಮಿ ಶಾಪಗ್ರಸ್ತ ಆಗಿದೆ ಅಂತ ಹೇಳಿದೆ. ಆ ಶಾಪದಿಂದ ಅಬ್ರಹಾಮನ್ನು ಕರೆದಲ್ಲಿ ನಿನ್ನ ಮೂಲಕ ಸಕಲ ಜನಾಂಗಗಳಿಗೂ ಆಶೀರ್ವಾದ ಆಗುತ್ತೆ ಅಂತ ಹೇಳಿದೆ. ಆ ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದ ಅಬ್ರಹಾಮನ ಮಗನಾಗಿ ಅಥವಾ ಯೇಸು ಕ್ರಿಸ್ತನು ಮನುಷ್ಯರಿಗೆ ಒಳಗಡೆಯಿಂದ ಮನುಷ್ಯನು, ದೇವರ ಕಡೆಯಿಂದ ದೇವರು ಆಗಿ ನಮ್ಮ ಮಧ್ಯದಲ್ಲಿ ಬಂದು ನಮಗೆ ಈ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಈಗ ಇನ್ನು ದಾಸರಲ್ಲ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಮುಖ ನೋಡಿಕೊಂಡು ಹೇಳಿ, ಇನ್ನು ನೀವು ದಾಸನೂ ಅಲ್ಲ, ಗುಲಾಮನೂ ಅಲ್ಲ, ಮಗನಾಗಿದ್ದಿ. ಮಕ್ಕಳು ಚಿಕ್ಕವರಾಗಿದ್ದರೂ ಮಕ್ಕಳಾಗಿರುವಾಗ ಅಧಿಕಾರ ಇದೆ. ದಾಸರು ಅಂದರೆ ದೊಡ್ಡ ಮನುಷ್ಯನಾದರೂ ಅವನು ದಾಸನಾಗಿದ್ದ ಕಾರಣ ಅಧಿಕಾರ ಇಲ್ಲ. ನಾವು ದಾಸರಾಗಿದ್ದುಕೊಂಡು ಇನ್ನೂ ಕಾಲ ಕಳ್ಕೊಳ್ಬೇಡ. ದಾಸರ ಥರ ನಾವು ಇದ್ದುಕೊಂಡು ಇನ್ನೂ ಬಡಸ್ತನ, ಇನ್ನೂ ಕಷ್ಟ, ಇನ್ನೂ ಕಣ್ಣೀರು, ಇನ್ನೂ ವೇದನೆ, ಇನ್ನೂ ಪ್ರಯಾಸ ಅಂದ ನಾವು ಮಗನಾಗಲಿ. ಯಾವಾಗ ಮಗನಾಗೋದು? ಅಪ್ಪ ತಂದೆ ಎಂದು ಕೂಗುವ ಆ ತಂದೆಯ ಆತ್ಮ ನಮ್ಮ ಒಳಗಡೆ ಬರಬೇಕು. ನೋಡಿ, ಪವಿತ್ರ ಆತ್ಮರು ನಮ್ಮ ಒಳಗಡೆ ಬಂದರೆ ನಮಗೆ ಉಳಿದ ಎಲ್ಲ ವಿಷಯಗಳಲ್ಲಿಯೂ ನಮಗೆ ಹಕ್ಕು ಸಿಗ್ತಾ ಇದೆ. ಅಲ್ಲಿ ಏನು ಹೇಳ್ತಾರೆ? ಮಗನಿಂದ ಮೇಲೆ ಬಾಧ್ಯನೂ ಆಗಿದ್ದಿ. ದೇವರ ಮೂಲಕ ಬಾಧ್ಯರು, ಹಕ್ಕು, ಇದು ನನ್ನ ಹಕ್ಕು, ನನಗೆ ಬೇಕು, ನನಗೆ ಕೊಡಿ ಎಂದು ಕೇಳಲಿಕ್ಕೆ ಅಲ್ಲಿ ಪವರ್ ಬರ್ತಾ ಇದೆ. ದಾಸನಾದರೆ ರಿಕ್ವೆಸ್ಟ್ ಮಾಡಬೇಕು, ಮಗನಾದ ಮೇಲೆ ಅದಕ್ಕೆ ಅಧಿಕಾರ ಪವರ್ ಸಿಗ್ತಾ ಇದೆ. ಈಗ ನಾವು ದಾಸರಾಗಿರ್ಬೇಕಾ ಮಗನಾಗಿರ್ಬೇಕಾ? ಮಗನಾಗಿರ್ಲಿಕ್ಕೆ ನೀವು ಕೇಳಿಕೊಳ್ಳಿ, ಅಪ್ಪ ತಂದೆ ಎಂದು ಕೂಗುವ ಪವಿತ್ರಾತ್ಮ ನನ್ನೊಳಗಡೆ ಬಂದಿರಬೇಕು. ಏರ್ಟೆಲ್ದು ಸಿಮ್ ಹಾಕಿದರೆ ಏರ್ಟೆಲ್ ಕಂಪ್ನಿದು ಟವರ್ಗೆ ಕನೆಕ್ಷನ್ ಆಗುತ್ತೆ. ಏರ್ಟೆಲ್ ಸಿಮ್ ಹಾಕಿಬಿಟ್ಟು ಜಿಯೋಕ್ಕೆ ಕನೆಕ್ಷನ್ ಆಗಬೇಕು ಅಂದ್ರೆ ಆಗತ್ತಾ? ಹಂಗೆ ಅದರ ಒಳಗಡೆ ಇರುವಂಥ ಸಿಮ್ ಯಾವುದಿದೆಯೋ ಅದಕ್ಕೆ ತಕ್ಕ ಕನೆಕ್ಟ್ ಆಗುತ್ತೆ. ಅಪ್ಪ ತಂದೆ ಎಂದು ಕೂಗು ಆತ್ಮ ಇಲ್ಲಿ ಇದ್ದರೆ ಪರಲೋಕಕ್ಕೆ ಕನೆಕ್ಟ್ ಆಗುತ್ತದೆ. ದುರಾತ್ಮನ ಇಲ್ಲಿ ಇದ್ದರೆ ಅಲ್ಲಿ ಆ ಸ್ಟೇಷನ್ಗೆ ಹೋಗುತ್ತದೆ. ದುರಾತ್ಮನ ಒಳಗಡೆ ಇದ್ಕೊಂಡು ಸಕಲ ವಿಧ ಕೆಟ್ಟತನಕ್ಕೆ ಮೂಲ ಕಾರಣ ದುರಾತ್ಮ. ಅವನು ಒಳಗಡೆ ಇದ್ಕೊಂಡು ಏನು ಪರವಾಗಿಲ್ಲ ಮಾಡಬಹುದು ಅಂತ ಹೇಳಿಬಿಡ್ತಾರೆ. ಅದೇನು ತಪ್ಪಿಲ್ಲ ಆಗತ್ತೆ ಅಂತ ಹೇಳಿಬಿಡ್ತಾರೆ. ಯಾರು? ದುರಾತ್ಮ. ಪವಿತ್ರಾತ್ಮ ಕಂಡೀಷನ್ ಮಾಡ್ತಾರೆ. ಅದೇ ನಮಗೆ ಮಿಸ್ಟೇಕ್. ಈ ಎಲ್ಲರಿಗೆ ತಿದ್ದಿಸ್ಕೊಳ್ಳೋ ನಮಗೆ ಇಷ್ಟ ಇಲ್ಲ. ಪವಿತ್ರಾತ್ಮನು ನೋಡಿ ಕಂಡೀಷನ್ ಹೇಳ್ತಾರೆ. ಬೇಡ ಅಂದರೆ ಬೇಡ ಅಂತ ಹೇಳ್ತಾರೆ. ಇದು ಮಾಡಬೇಕು ಅಂದರೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಸೈತಾನ್ ಏನು ಹೇಳ್ತಾರೆ? ಪರವಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? ನಮಗೆ ಅದು ಕೇಳಲಿಕ್ಕೆ ಸಂತೋಷ. ಮಾಡಲೇಬೇಕು ಅಂತ ಹೇಳಿದರೆ ಕಷ್ಟ. ನಮಗೆ ಮಾಡ್ಬೋದು, ಬಿಡ್ಬೋದು. ನಾವು ಪವಿತ್ರಾತ್ಮನ ಹತೋಟಿಯಲ್ಲಿರುವಾಗ ಪವಿತ್ರಾತ್ಮನ ಹೌದು ಅಂತ ಹೇಳಿದರೆ ಹೌದು ಅಂದಿರಬೇಕು. ಪವಿತ್ರಾತ್ಮನು ಬೇಡ ಅಂತ ಹೇಳಿದರೆ ಬೇಡ ಅಂದಿರಬೇಕು. ಆವಾಗಲೇ ಆ ಮಗನೆಂಬ ಪದವಿಗೆ ಯೋಗ್ಯನಾಗೋದು. ಇವತ್ತು ತೀರ್ಮಾನ ಮಾಡು, ಪವಿತ್ರಾತ್ಮರೇ ನೀವು ಹೇಳೋ ಥರ ನಿಮ್ಮ ಕಂಟ್ರೋಲಲ್ಲಿ ನಾನು ನಡೀತೀನಿ ಸ್ವಾಮಿ, ನೀ ನನ್ನನ್ನು ಕಂಟ್ರೋಲ್ ಮಾಡಿ ನಡೆಸು ಅಂತ ಕೇಳಿ. ಆ ಪವಿತ್ರಾತ್ಮನಿದ್ದರೆ ಪವಿತ್ರಾತ್ಮನಿರುವಂಥ ಆ ಸ್ವರ್ಗಕ್ಕೆ ಕನೆಕ್ಟ್ ಆಗ್ತಾ ಇರ್ತದೆ.
ಆವಾಗ ಸ್ವರ್ಗದಿಂದ ಈ ಮಗನಿಗೆ ಏನು ಬೇಕಾಗಿರುತ್ತದೆ ಎಂಬುದು ಗೊತ್ತಾಗಿರುತ್ತದೆ. ಈ ಮಗಳಿಗೆ ಏನು ಬೇಕಾಗಿರುತ್ತೆ ಅಂತ ಸ್ವರ್ಗದಿಂದ ಗೊತ್ತಾಗಿರುತ್ತದೆ. ಹಲ್ಲೆಲೂಯಾ. ಪರಲೋಕದಲ್ಲಿ ಎಲ್ಲ ಫೀಡ್ ಆಗ್ತಾ ಇರ್ತದೆ. ಆವಾಗ ಇಲ್ಲಿ ವ್ಯಾಲಿಡಿಟಿ ಕಡಿಮೆ ಆಗ್ತಾ ಇದೆ, ಇಲ್ಲಿ ಕೊರತೆ ಆಗುತ್ತಾ ಇದೆ ಎಂದಿರುವಾಗ ಅಲ್ಲೇ ಮೆಸೇಜ್ ಬರುತ್ತದೆ. ಆವಾಗ ಸ್ವರ್ಗದಿಂದ ನೋಡಿ, ನಮಗೆ ಕೊರತೆ ನೀಗಿಸಲಿಕ್ಕೆ ಸ್ವರ್ಗದಿಂದ ದೇವರು ಒದಗಿಸಿ ಕೊಡೋನಾಗಿರುತ್ತಾರೆ. ಇದರೊಳಗಡೆ ಯಾರು ಇರಬೇಕು? ಪಪ್ಪ ತಂದೆ ಎಂದು ಕೂಗೋ ಮಗನ ಆತ್ಮ ಇರಬೇಕು. ಆ ಮಗನ ಆತ್ಮ ಒಳಗಡೆ ಇದ್ದರೆ ಪರಲೋಕದಿಂದ ಒದಗಿ ಬರುತ್ತವೆ. ಮಗನಂದ ಮೇಲೆ ಮಗಳಂದ ಮೇಲೆ ಬಾಧ್ಯರಾಗಿರಿ. ಇನ್ನು ದಾಸರ ಥರ ನಾವು ರಿಕ್ವೆಸ್ಟ್ ಮಾಡಿ ನಾವು ಇನ್ನೂ ನನ್ನ ಕಷ್ಟ, ನನ್ನ ಕಾಯಿಲೆ, ನನ್ನ ಕಣ್ಣೀರು, ನನ್ನ ನೋವು ಅಂತ ಹೇಳಿಕೊಂಡು ಇರುವಂಥ ಸ್ಥಿತಿ ಬರಲ್ಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದಯವಿಟ್ಟು ನಾನು ಇವತ್ತು ಇದು ಹೇಳೋದು ನೀವು ಕೇಳಿಸ್ಕೊಂಡಿದ್ರೆ ನಮ್ಮ ರೇಂಜೇ ಚೇಂಜ್ ಆಗುತ್ತೆ. ಜಾಸ್ತಿ ಮಾತಾಡಬೇಕಾಗಿಲ್ಲ. ಇದು ನೀವು ಅರ್ಥ ಮಾಡಿ. ಏನು ಬೇಡ, ದೇವರಾತ್ಮರೇ ನೀವೇ ನನ್ನ ಒಳಗಡೆ ಇರು, ನೀನೇ ನನ್ನ ಆತ್ಮದಲ್ಲಿ ವಾಸವಾಗಿ ನಿಮ್ಮ ಕಂಟ್ರೋಲಲ್ಲಿ ನನ್ನ ನಡೆಸು ದೇವರೇ. ಇದೇ ನಿಮ್ದು ಆಸೆ ಆಗಿರಲಿ. ನಿಮ್ದು ಅಗತ್ಯಗಳಿಗೋಸ್ಕರ ವಿಷಯಗಳಿಗೆಲ್ಲ ಪವಿತ್ರಾತ್ಮನು, ಮೊನ್ನೆ ವಾರ ಹೇಳಿದೆ, ಅವನು ಸತ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವುದು. ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾರೆ. ಸತ್ಯ ಇಲ್ಲದ ವಿಷಯಕ್ಕೆ ಅಲ್ಲಿ ಸ್ಟಾಪ್ ಮಾಡಿಸ್ತಾರೆ ಪವಿತ್ರಾತ್ಮನು. ಕಂಟ್ರೋಲ್ ಯಾರಿಗೆ ಕೊಡಬೇಕು? ಒಳಗಡೆ ಇರುವಂಥ ಪವಿತ್ರಾತ್ಮನಿಗೆ ಕೊಡಬೇಕು. ದಯವಿಟ್ಟು ನೀವು ಕೇಳ್ತೀರಾ, ಪವಿತ್ರಾತ್ಮರೇ ನನ್ನ ಒಳಗಡೆ ಬನ್ನಿ, ನನ್ನ ಒಳಗಡೆ ವಾಸವಾಗಿರಲಿ, ನೀ ನನ್ನಲ್ಲಿ ಇದ್ದುಕೊಂಡು ನನ್ನನ್ನು ನಡೆಸೋದೇ ಮರೆ. ಆಸೆ ಇದೆಯಾ? ಆಸೆ ಇದೆಯಾ? ಪವಿತ್ರಾತ್ಮನೆ ಬಿಟ್ಟು ಕೊಡು. ಎಲ್ಲ ಕಾರ್ಯಗಳನ್ನ ಹೇಳಿಕೊಡ್ತಾರೆ. ಯಾವುದು ಬೇಕು, ಯಾವುದು ಬೇಡ. ಕೆಲ ಸಮಯ ಬಾಯಲ್ಲಿ ಏನೋ ಕೆಟ್ಟ ಮಾತು ಬರುವಾಗ ಪವಿತ್ರಾತ್ಮ ಇದ್ದರೆ ದಬ್ಬ ದಬ್ಬ ಬಬ್ಬ 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 ಅಂದ್ರೆ ಬೇರೆ ಅದು ಅನ್ಯ ಭಾಷೆಯಾಗಿ ಚೇಂಜ್ ಮಾಡಿಬಿಡ್ತಾರೆ. ಪವಿತ್ರಾತ್ಮ ಇಲ್ಲದಿದ್ದರೆ ದಯವಿಟ್ಟು, ಚಿಕ್ಕ ವಿಷಯ ನಾನು ಹೇಳ್ತಾ ಇರೋದು, ಆದರೆ ಅದೇ ನಮ್ಮ ಜೀವನದ ಕಂಟ್ರೋಲ್ ಆಗಿರಲಿ. ಆವಾಗ ಬಾಧ್ಯರಾಗಿದ್ದಾರೆ. ಹೇಗೆ ಬಾಧ್ಯರಾಗೋದೊಂದು 3ನೇ ಅಧ್ಯಾಯ 26 29 ಓದಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಹಲ್ಲೆಲೂಯಾ. ಇಲ್ಲಿ ಮೇಲೆ ನಾವು ಓದಿದೇನದು? ಮಕ್ಕಳಂದ ಮೇಲೆ ಬಾಧ್ಯರು ಆಗಿದ್ದೀರಿ. ಇಲ್ಲಿ ಕೆಳಗಡೆ ಹೇಳ್ತಾ ಇದ್ದಾರೆ, ಎಷ್ಟು ಮಟ್ಟಕ್ಕೆ ಬಾಧ್ಯರು? ಅಬ್ರಹಾಮನ ಸಂತತಿಯವರ ಬಾಧ್ಯರು. ಅಬ್ರಹಾಮನ ಸಂತತಿಯವರು ಬಾಧ್ಯರು ಅಂತ ಹೇಳುವಾಗ ನಿಮಗೆ ನೆನಪು ಬರ್ತಾ ಇದೆಯಾ ಏನಾದರೂ? ಒಂದು, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡೋದು. 2, ನಿನ್ನ ಹೆಸರು ಪ್ರಖ್ಯಾತಿ ಪಡಿಸೋದು. 3, ನೀನನ್ನು ಆಶೀರ್ವದಿಸುವೆನು, ನಿನ್ನ ಮೂಲಕ ಸಕಲ ಜನಾಂಗಗಳು ಆಶೀರ್ವಾದ. ದೇವರು ನನ್ನನ್ನು ದೊಡ್ಡ ಜನಾಂಗವಾಗಿ ಮಾಡೋನು. ದೇವರು ನನ್ನ ಹೆಸರು ಪ್ರಖ್ಯಾತಿಗೆ ತರೋನು. ದೇವರನ್ನು ಆಶೀರ್ವದಿಸುವೆನು. ನನ್ನ ಮೂಲಕ ಸಕಲ ಜನಾಂಗಗಳಿಗೆ ಆಶೀರ್ವಾದ ಆಗೋದು. ಇದು ಪಾಸ್ವರ್ಡು. ಪವಿತ್ರ ಆತ್ಮರು ನಮ್ಮ ಒಳಗಡೆ ಬಂದು ನಮ್ಮನ್ನು ಮಗನು ಮಗಳು ಆಗಿ ಮಾರ್ಪಟ್ಟಿದರೆ ಈ ಮಕ್ಕಳಿಗೆ ಬರುವ ಬಾಧ್ಯತೆ ಏನಂದ್ರೆ ಅಬ್ರಹಾಮನಿಗೆ ಬರುವಂತ ಆಶೀರ್ವಾದ ಬರುತ್ತದೆ. ನೀನು ಕಡಿಮೆ ಆದ್ರೆ ಆತ್ಮ ಒಳಗಡೆ ಬಂದರೆ ಸಾಕಲ್ಲ. ಅದೇ ನಾನು ಹೇಳೋದು, ಚಿಕ್ಕ ವಿಷಯ ಅಂದರೆ ಅದಕ್ಕೆ ದೊಡ್ಡ ಕಷ್ಟಗಳೇನು ಪಡೋ ಅವಶ್ಯಕತೆ ಇಲ್ಲ. ಪವಿತ್ರಾತ್ಮರು ಒಳಗಡೆ ಬಂದಿದ್ದರೆ ಸಾಕಂತ.
ಆ ಪವಿತ್ರಾತ್ಮನ ಒಳಗಡೆ ಬಂದಿರಲಿಕ್ಕಾಗಿ ಆಸೆಪಡು. ಪವಿತ್ರಾತ್ಮರೇ ಅದಕ್ಕೆ ದಾವೀದನಿಗೆ ಇಷ್ಟು ಡೀಟೇಲ್ಸ್ ಗೊತ್ತಿರಲಿಲ್ಲ. ಆದರೂ ಅವನು ಹೇಳ್ತಾರೆ, ಪವಿತ್ರಾತ್ಮರೇ ನೀನು ನನ್ನನ್ನು ಬಿಟ್ಟು ಹೋಗಲೇಬೇಡ ಅಂತ ಹೇಳ್ಬಿಟ್ರು. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಜಸ್ಟ್ ಒಂದು ಸಹಾಯ. ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ಬಂದ ರಕ್ಷಣೆ ಬಂದ ಮೇಲೇನೆ ಸಂಪೂರ್ಣವಾದ ಮಕ್ಕಳ ಬಾಧ್ಯತೆ ಸಿಕ್ಕಿರೋದು. ಯಾಕಂದರೆ ದಾವೀದನು ಇರುವಾಗಲೂ ಏನಾಗುತ್ತೆ ಅಂದರೆ ಅಲ್ಲಿ ಆ ಪಾಪ ಪರಿಹಾರ ಆಗಿರಲಿಲ್ಲ. ಅವ್ರ ಪಾಪ ಪರಿಹಾರಕ್ಕೆ ಯಜ್ಞಗಳೆಲ್ಲ ಅರ್ಪಿಸೋದು, ಆವಾಗ ಅವರು ದೇವರ ಹತ್ರ ಕ್ಷಮಾಪಣೆ ಎಲ್ಲ ಕೇಳೋದು. ಆದರೆ ಕ್ರಿಸ್ತ ಯೇಸುವಿನ ಯಜ್ಞಾರ್ಪಣೆ ಅನಂತರ ಸಂಪೂರ್ಣ ಪಾಪ ಪರಿಹಾರ ಆಗಿರೋದು. ಅದರಿಂದ ಆದರೂ ದಾವೀದನು ಹೇಳ್ತಾರೆ, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೇಳ್ತಾನೆ. ನಿನ್ನ ಪವಿತ್ರಾತ್ಮನ ತೆಗಿಯಲೇಬೇಡ ಅಂತ ಹೇಳ್ತಾ ಇದ್ದಾನೆ. ಆ ಆಸೆ ನಮಗಿದೆಯಾ? ನೋಡಿ, ನೀ ಬೇರೆ ಏನು ಹೆಚ್ಚಾಗಿ ತಲೆಯಲ್ಲಿ ಇಟ್ಕೊಳ್ಳಿಕ್ಕಾಗಲ್ವಾ? ಪರವಾಗಿಲ್ಲ, ಪವಿತ್ರಾತ್ಮರೇ ನನ್ನನ್ನು ಬಿಟ್ಟು ಹೋಗಬೇಡ, ನನ್ನ ಒಳಗಡೆ ವಾಸವಾಗಿರು, ನನ್ನನ್ನು ಮುದ್ರೆ ಹಾಕಿ ಕಾಯು, ನನ್ನ ಹೃದಯದಲ್ಲಿ ವಾಸವಾಗಿರು ಸ್ವಾಮಿ, ನನ್ನನ್ನು ನಡೆಸು ಪವಿತ್ರಾತ್ಮನೇ. ಅಪ್ಪ ತಂದೆಯೇ ಎಂದು ಕೂಗುವ ಆ ಮಗನ ಭಾವ ನನಗೆ ಕೊಡಿದೇವರೇ. ನೋಡಿ, ಇಷ್ಟು ತಿಳ್ಕೊಳ್ಳಿ. ನಾವು ತಂದೆಯಿಂದ ಕರೆಯಲ್ಪಟ್ಟು ಫಸ್ಟ್ ಏನು ಪವಿತ್ರಾತ್ಮರು ರಕ್ಷಣೆಗೆ ಹೊಂದಿಕೊಳ್ಳುವಾಗ ಪವಿತ್ರಾತ್ಮ ತಂದೆಯಿಂದ ಕರೆಯಲ್ಪಟ್ಟು ದೀಕ್ಷಾಸ್ಥಾನದಲ್ಲಿ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ ಮತ್ತು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನ ಧರಿಸಿಕೊಂಡಿದ್ದೀರಿ ಮತ್ತು ಮತ್ತು ನೋಡಿ, ಪವಿತ್ರಾತ್ಮರ ಅಭಿಷೇಕಿಸಲ್ಪಟ್ಟು ಮತ್ತು ಪವಿತ್ರಾತ್ಮನು ಹೃದಯದಲ್ಲಿರುವಾಗೆ ನಾವು ಅಬ್ರಹಾಮನ ಬಾಧ್ಯರು. ಸ್ಟೆಪ್ಪುಗಳು: ಒಂದು, ತಂದೆಯಿಂದ ಕರೆಯಲ್ಪಡುವಾಗೆ ಆ ಕರೆವಿಗೆ ಸ್ಪಂದಿಸಿ ನೀನು ನಂಬುವಾಗೆ ದೇವರ ಪುತ್ರರಾಗಿದೆ. ಫಸ್ಟು ನೀವೆಲ್ಲರೂ ಆ ಸ್ಥಾನಕ್ಕೆ ಬಂದದ್ರಿಂದಲೇ ಇದರೊಳಗಡೆ ಬಂದಿರೋದು. ಹೀಗೆ ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನನ್ನು ಧರಿಸಿಕೊಂಡಿದೆ. ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನನ್ನು ಧರಿಸಿಕೊಂಡಿದೆ ಎಂದು ಹೇಳಿದರೆ, ನನ್ನ ವಸ್ತ್ರ ಮಾತ್ರ ನೀವು ನೋಡ್ತಾ ಇದೆ, ನನ್ನ ಶರೀರದ ಒಳಗಡೆ ಏನಾದರೂ ಕೊರತೆ ಇದ್ದರೆ ಅದೇ ಕಾಣಿಸುವುದಿಲ್ಲ. ಹೌದಲ್ವಾ? ದೀಕ್ಷಾಸ್ನಾನ ಮಾಡುವಾಗ ಏನಂದರೆ, ದೀಕ್ಷಾಸ್ನಾನ ಮಾಡುವ ತನಕ ನಮ್ಮಲ್ಲಿ ಏನಾದರೂ ಪಾಪಕ್ಕೆ ಪರಿಹಾರ ಆಗಿಲ್ಲ. ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಪಾಪದ ವಿಷಯದಲ್ಲಿ ಸತ್ತು ಹೂಣಲ್ಪಟ್ಟು ಕ್ರಿಸ್ತನು ಸತ್ತವರೊಳಗಿಂದ ಪುನರುದ್ಧಾನ ಹೊಂದಿದ ಹಾಗೆ ನಾವು ಪುನರುದ್ಧಾನ ಹೊಂದಿದವರು. ದೀಕ್ಷಾಸ್ನಾನ ಮಾಡಿದರೆ ಹಳೆಯ ಪಾಪಗಳೆಲ್ಲ ಮರೆಯಾಗಿರುತ್ತೆ ಅಂದೆ. ಅದೇ ಹೇಳಿದೆ, ಶರೀರದ ಒಳಗಡೆ ಇರುವಂಥ ಕೊರತೆ ಈ ಶರ್ಟ್ ಹಾಕಿರೋದಕ್ಕೆ ಕಾಣಿಸಲ್ಲ. ಅದೇ ಥರ ಹಿಂದಿನ ಕಾಲದಲ್ಲಿ ನೀವು ಚರ್ಚಿಗೆ ಬಂದಿದೆ, ನೀವು ನಂಬಿದೆ, ದೀಕ್ಷಾಸ್ನಾನ ಆಗಿಲ್ಲ ಅಂದರೆ ಇರುವಾಗಲೂ ಏನಾಗುತ್ತಾ ಇದೆ, ನೀ ಪುತ್ರರಾಗಿದ್ದರೂ ಕೊರತೆಯುಳ್ಳ ಪುತ್ರರು. ದೀಕ್ಷಾಸ್ನಾನ ಆಗುವಾಗ ಕ್ರಿಸ್ತನನ್ನು ಧರಿಸಿಕೊಂಡಿದೆ. ಮತ್ತೆ ನಮ್ಮನ್ನೆಲ್ಲ ಕಾಣಿಸೋದು ಕ್ರಿಸ್ತನ್ನು ಕಾಣಿಸ್ತಾ ಇದೆ. ಆವಾಗ ನಮ್ಮಲ್ಲಿ ಹಳೆಯ ಪಾಪಗಳು ಆವತ್ತೇ ನಿನ್ಗೆ ಗೊತ್ತಾ, ಅವನು ಎಂದವನು ಗೊತ್ತಾ, ಅವರು ಇಂದ ಕೆಲಸ ಮಾಡಿದ್ರು ಅಂದ ಕೆಲಸ ಮಾಡಿದ್ರುವಾಗ ಈಗ ಕೊಲೋಸ್ಯ ಪತ್ರೆಯಲ್ಲಿ ಹೇಳ್ತಾ ಇದೆ, ಅವನ ಮೇಲೆ ದೋಷಾರೋಪಣವಾಗಿದ್ದ ಪಟ್ಟಿಯನ್ನು ಶಿಲುಬೆ ಮೇಲೆ ಜಡಿದು ಇಲ್ಲದ ಮಾಡಿದೆಲ್ಲ ಯಾರು ಮರ ಮಾಡಿಕೊಂಡಿದ್ದಾನೆ? ಯೇಸು ಕ್ರಿಸ್ತನು ನಮ್ಮನ್ನು ಮರ ಮಾಡಿಕೊಂಡಿದೆ, ಕ್ರಿಸ್ತನು ಧರಿಸಿಕೊಂಡ್ಬಿಟ್ಟಿದೆ. ಅದಕ್ಕೆ ನೋಡಿ, ಯಾರಾದರೂ ಇನ್ನು ದೀಕ್ಷಾಸ್ನಾನ ಮಾಡದವರು ನಾಳೆ ಹೋಗೋಣ ಇನ್ನೊಂದು ವರ್ಷಕ್ಕೆ ಅಂತ ಹೇಳಿದರೆ ಅಷ್ಟಕ್ಕೂ ನಿಮ್ಮ ವಿರೂಪ ಕಾಣಿಸ್ತಾ ಇರ್ತದೆ. ನಿಮ್ಮ ಪಾಪಗಳಿಂದ ನಿಮಗೆ ನಂಬಿದೆ, ಆದರೆ ಪರಿಹಾರ ಆಗಿಲ್ಲ. ನೀವು ಬಟ್ಟೆ ಧರಿಸಿಕೊಳ್ಳುವಾಗೆ ನಮ್ಮ ಶರೀರದ ವಿರೂಪ ಕಾಣದ ಹಾಗೆ ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನ್ನು ಧರಿಸಿಕೊಳ್ಳೋದು. ಆವಾಗ ನಿಮ್ಮನ್ನೆಲ್ಲ ಕಾಣೋದು, ನಿಮ್ಮನ್ನು ಕ್ರಿಸ್ತನ ಮೂಲಕ ಕಾಣೋದು. ಆವಾಗ ಆ ಪಾಪಗಳು ಯಾರು ಲೆಕ್ಕಕ್ಕೆ ತರುವುದೇ ಇಲ್ಲ. ನಂಬಿಕೆಯ ಮೂಲಕ ಪುತ್ರರಾಗಿದೆ, ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನ ಧರಿಸಿಕೊಂಡಿದೆ ಮತ್ತು ಪವಿತ್ರಾತ್ಮರನ್ನು ನಾವು ಮುದ್ರೆ ಹಾಕಿ ಹೃದಯದಲ್ಲಿ ವಹಿಸಿಕೊಳ್ಳುವಾಗ ಅಬ್ರಹಾಮನ ಸಂತತಿಯವರು ಬಾಧ್ಯರು ಆಗುವರು. ಹಾಲೆಲೂಯಾ, ಹಾಲೆಲೂಯಾ. ನಾವು ತಂದೆಯ ಆಸ್ತಿಗೆ ಬಾಧ್ಯರಾಗಲಿಕ್ಕೆ ಮಕ್ಕಳಾಗಬೇಕು. ಮಕ್ಕಳಾಗಲಿಕ್ಕಾಗಿ ನಂಬಿಕೆಯ ಮೂಲಕ ಪುತ್ರರು, ದೀಕ್ಷಾಸ್ನಾನದ ಮೂಲಕ ಕ್ರಿಸ್ತನ ಧರಿಸಿಕೊಂಡರು ಮತ್ತು ಪವಿತ್ರಾತ್ಮರು ಅಭಿಷೇಕಿಸಿ ಜೊತೆಯಲ್ಲಿ ನಡೆದು
ಹೃದಯದೊಳಗಡೆ ಆತ್ಮನಿವಾಸ ಮಾಡಿ ನಾವು ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮನನ್ನು ಹೊಂದಿದವರು. ಈ ಮಕ್ಕಳಿಗೆ ತಂದೆಯ ಸಕಲ ಆಸ್ತಿಗೂ ಬಾಧ್ಯತೆ ಉಂಟು. ಸಕಲ ಆಸ್ತಿಗೂ ಅವ್ರಿಗೆ ಪಾರ್ಟಿಷನ್ ಸಿಕ್ಕುತ್ತದೆ, ಪಾಲಿದೆ. ಆದರೆ ಎಲ್ಲಿ ನಮಗೆ ಪಾಲಿಲ್ಲದಿರುವಾಗ ಯೋಚನೆ ಮಾಡಬೇಕು. ಎಲ್ಲೋ ವಂಶವರ್ಷ ಮಾಡಿಕೊಂಡು ಬರೋ ಥರ ಈಗ ಈ ಪಾಲು ಸಿಗ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಗ್ಯಾಪ್ ಆಗಿರಬಹುದು. ನಂಬಿಕೆ, ದೀಕ್ಷಾಸ್ನಾನ, ಪವಿತ್ರಾತ್ಮನು, ಅಭಿಷೇಕ, ಮುದ್ರೆ ಮತ್ತು ಒಳಗಡೆ, ಈ 5 ಸ್ಟೆಪ್ಗಳಲ್ಲಿ ಎಲ್ಲಾದರೂ ಯಾವುದೋ ಒಂದು ಸ್ಟೆಪ್ಪು ಖಾಲಿ ಆಗಿದ್ದಕ್ಕೆ ಈಗ ಅಪ್ಪನ ಆಸ್ತಿಯಿಂದ ಪಾಲು ಬರ್ತಾ ಇಲ್ಲ. ನಂಬಿದಿರಾ? ನಂಬಿಕೆ ಓಕೆ, ಅದು ಸರಿ ಆಯಿತು. ದೀಕ್ಷಾಸ್ನಾನ ಕೆಲವರು ಆಗಿಲ್ಲ, ಸರಿ ಮಾಡಬೇಕು. 3 ಅಭಿಷೇಕ, ಮುದ್ರೆ, ಕ್ರಿಸ್ತನ ಆತ್ಮನು ಒಳಗಡೆ. ಈ 5 ಸ್ಟೆಪ್ ಬರುವಾಗ ಅಬ್ರಹಾಮನ ಆಶೀರ್ವಾದ. ಇದರಲ್ಲಿ ಎಲ್ಲೆಲ್ಲಿ ನಮಗೆ ಇನ್ನು ಸರಿಪಡಿಸಲಿಕ್ಕಿದೆಯೋ ಸರಿಪಡಿಸಿಕೊಳ್ಳಿ, ಆವಾಗ ಆಶೀರ್ವಾದ. ಅಬ್ರಹಾಮನ ಆಶೀರ್ವಾದ ಯಾವುದು ಹೇಳಿ ಬೇಗ ಮಾಡ್ಕೊಳ್ಳ್ರಿ. ದೊಡ್ಡ ಜನಾಂಗ, ಹೆಸರು ಪ್ರಖ್ಯಾತಿ ಬರೋದು, ಆಶೀರ್ವಾದ ನಿಧಿ, ನಮ್ಮ ಮೂಲಕ ಸಕಲ ಜನರಿಗೂ ಆಶೀರ್ವಾದ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನಾವು ಆಶೀರ್ವಾದ ನಿಧಿ ಎಂದು ಹೇಳುವಾಗ ನಾವು ಒಂದು ಕಡೆ ನೋಡಿ, ನಾವು ಅಲ್ಲೆಲ್ಲ ಹೋಗುವಾಗ ಅವರು ನೀವು ಬಂದ ಮನೆಗೆ ಬಂದ ಏನೋ ಒಂದು ಸಮಾಧಾನ, ಏನೋ ಒಂದು ಉಲ್ಲಾಸ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಮ್ಮ ಮೂಲಕ ಜನಾಂಗ ನಾವೊಂದು ಮನೆಗೆ ಹೋಗಿ ಯೇಸುವಿನ ನಾಮದಲ್ಲಿ ಮನೆಗೆ ಶುಭ ಉಂಟಾಗಲಿ ಅಂತ ಹೇಳುವಾಗ ಒಂದು ಆಶೀರ್ವಾದ ಪಾತ್ರನು ಆ ಮನೆಯಲ್ಲಿ ಇದ್ದರೆ ನಾವು ಹೇಳುವ ಆಶೀರ್ವಾದ ಅಲ್ಲಿ ಇರುತ್ತದೆ. ಹಲ್ಲೆಲೂಯಾ. ಅದಕ್ಕೆ ನೋಡಿ, ನಾವು ಆಶೀರ್ವಾದ ನಿಧಿ, ನಮ್ಮ ಮೂಲಕ ಜನಾಂಗಗಳಿಗೆ ಆಶೀರ್ವಾದ. ನೀವು ಹೋಗಿ ಮತ್ತೊಬ್ಬರನ್ನು ಆಶೀರ್ವದಿಸು. ಹಲ್ಲೆಲೂಯಾ. ಅವರ ಆಶೀರ್ವಾದ ಪಾತ್ರರಾಗಿದ್ದರೆ ಆ ಆಶೀರ್ವಾದ ಅವರಿಗಿರುತ್ತದೆ. ಇದು ಪುತ್ರನ ಅವಕಾಶವಾಗಿದೆ, ಇದು ಮಕ್ಕಳ ಅಧಿಕಾರವಾಗಿದೆ. ನಾವು ಮಕ್ಕಳಂದ ಸ್ಥಿತಿಗೆ ಬಂದು ಆ ಮಕ್ಕಳ ಬಾಧ್ಯತೆ ಹೊಂದಿ ನಾವು ಮತ್ತೊಬ್ಬರಿಗೆ ಕೊಡುವರಾಗಿರೋಣ. ಕಣ್ಣುಗಳು ಮುಚ್ಚೋಣ, ಪ್ರಾರ್ಥಿಸೋಣ. ದೇವರ ಸನ್ನತಿಯಲ್ಲಿ ಇವತ್ತು ಈ ವಾಕ್ಯ ಕೇಳಿರುವಾಗ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಾವು ಕೇಳಿದರೂ ಮಾತ್ರವಲ್ಲ, ಇದು ನನ್ನ ಜೀವನದಲ್ಲಿ ಆಗಬೇಕು ಸ್ವಾಮಿ. ಎಲ್ಲರೂ ಮನಸಾರ ಪ್ರಾರ್ಥಿಸು. ಹೌದು ದೇವರೇ, ಇದು ಸುಲಭವಾದ ಕಾರ್ಯ, ಏನೋ ದೊಡ್ಡ ಭಾರವಾದ ಕೆಲಸ ಹೇಳ್ತಾ ಇಲ್ಲ, ಏನೋ ಒಂದು ಭಾರ ಹೊತ್ತುಕೊಳ್ಳುವ ಹೇಳ್ತಾ ಇಲ್ಲ. ನಂಬಿ ದೀಕ್ಷಾಸ್ನಾನ ಮಾಡಿ ಕ್ರಿಸ್ತನ ಪವಿತ್ರಾತ್ಮನ ಅಭಿಷೇಕ ಹೊಂದಿ ಪವಿತ್ರಾತ್ಮನ ಮುದ್ರೆ ಪಡೆದು ಪವಿತ್ರಾತ್ಮನು ನನ್ನ ಹೃದಯದಲ್ಲಿದ್ದುಕೊಂಡು ಪವಿತ್ರಾತ್ಮರೇ ನೀನೇ ನನ್ನನ್ನು ಕಂಟ್ರೋಲ್ ಮಾಡಿ ನಡೆಸು ಎಂದು ಪವಿತ್ರಾತ್ಮನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಆ ಅಪ್ಪ ತಂದೆಯೇ ಎಂದು ಕೂಗುವ ಆತ್ಮನು ನಮ್ಮ ಹೃದಯದೊಳಗಡೆ ಇರುವಾಗ ನಾವು ಅಬ್ರಹಾಮನ ವಂಶಸ್ಥರು, ಅಬ್ರಹಾಮನ ಬಾಧ್ಯರಾಗಿರಿ. ದೇವರೇ, ಅದಕ್ಕೆ ನನ್ನನ್ನು ಯೋಗ್ಯರಾಗಿ ಮಾಡು. ಎದ್ದು ನಿಂತುಕೊಳ್ಳೋಣ. ಅದಕ್ಕೆ ನನ್ನನ್ನು ಯೋಗ್ಯರಾಗಿ ಮಾಡಿರಿ. ಎಲ್ಲರೂ ಬಾಯಿ ಬಿಟ್ಟು ಕೇಳು. ಈ ವಿಷಯ ನಿಮ್ಮ ಒಳಗಡೆ ನಿಮ್ಮ ಬಾಯಿಂದ ಬರಲಿ. ನೀವೆಲ್ಲರೂ ಆಶೀರ್ವದಿಸಲ್ಪಡಬೇಕೆಂಬುದು ನನ್ನ ಆಸೆಯಾಗಿದೆ, ದೇವರ ಆಸೆಯಾಗಿದೆ. ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮ ನನಗೆ ಬೇಕು ಸ್ವಾಮಿ. ದೇವರೇ, ನನ್ನನ್ನು ಇನ್ನೂ ಅನ್ಯರಂತೆ ಇಡಬೇಡ, ಇನ್ನೂ ಆಳುತ್ತರ ನನ್ನ ಬಿಟ್ಟುಕೊಂಡಿರಬೇಡ, ಇನ್ನೂ ನನ್ನನ್ನು ಗುಲಾಮರ ಥರ ಬಿಟ್ಟು ಕೊಡಬೇಡ. ನಾನಿನ್ನೂ ಆಳಾಗಿರಬೇಡ, ನಾನಿನ್ನೂ ದಾಸನ ಥರ ಇರಬೇಡ, ನಾನಿನ್ನೂ ಏನಕ್ಕೂ ಬಾರದವರ ಥರ ಇರಬೇಡ. ನನ್ನನ್ನು ಮಗನಾಗಿ ಸ್ವೀಕರಿಸುವವರೇ, ನಿನ್ನ ಮಗಳಾಗಿ ಸ್ವೀಕರಿಸಪ್ಪ. ನಿನ್ನ ಕುಮಾರ ಕುಮಾರತಿಯವರಾಗಿ ನನ್ನನ್ನು ಅಂಗೀಕರಿಸುವವರೇ. ದೇವರೇ, ನಾವು ತಂದೆಯಿಂದ ಕರೆಯಲ್ಪಟ್ಟವರು, ಕುಮಾರನ ರಕ್ತದ ಮೂಲಕ ತೊಳೆಯಲ್ಪಟ್ಟವರು, ದೀಕ್ಷಾಸ್ನಾನದಲ್ಲಿ ಕರ್ತನೆ ನಿಮ್ಮನ್ನು ಧರಿಸಿಕೊಂಡವರು ಮತ್ತು ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿ ಪವಿತ್ರಾತ್ಮನ ಹೃದಯದಲ್ಲಿ ವಾಸ ಮಾಡುತ್ತಾ ಇರುವ, ಪವಿತ್ರಾತ್ಮನಿಂದ ಅಪ್ಪ ತಂದೆಯಿಂದ ಕೂಗುವ ಮಗನ ಆ ಸ್ಥಾನವನ್ನು ಹೊಂದಿದವರು ಆಗಿದ್ದುಕೊಂಡು ದೇವರೇ, ನಾವು ಬಾಧ್ಯರಾಗಲಿಕ್ಕೆ ಸಹಾಯವಾಗಲಿ. ಕರ್ತನೇ, ಇದಕ್ಕೆ ತಡೆಯಾಗಿ ಯಾವ ಶತ್ರುವಿನ ಕ್ರಿಯೆಗಳು ಈ ಮಕ್ಕಳನ್ನು ತಾಕುತ್ತಾ ಇದೆಯೋ ಆ ಅಂಧಕಾರದ ಕ್ರಿಯೆಗಳು ನಿಷ್ಫಲವಾಗಲಿ.
ಎಲ್ಲ ದುರಾತ್ಮನ ಕ್ರಿಯೆಗಳು ನಿರ್ಮೂಲವಾಗಲಿ. ಸಭೆಯಾಗಿ ಮಕ್ಕಳು ಬಾಧ್ಯರಾಗಲಿಕ್ಕೆ ತಡ ಮಾಡುವ ಶತ್ರುವಿನ ಕ್ರಿಯೆಗಳು ನಿರ್ಮೂಲವಾಗಿ ಹೋಗಲಿ. ಅಂಧಕಾರ ಶಕ್ತಿಗಳು ಯೋಬನ ಆ ಆಶೀರ್ವಾದದ ಮೇಲೆ ದೃಷ್ಟಿ ಇಟ್ಟು ಯೋಬನನ್ನು ನಾಶಪಡಿಸಲಿಕ್ಕಾಗಿ ಕುತಂತ್ರವನ್ನು ತೆಗೆದುಕೊಂಡು ಕುಯುಕ್ತಿಯನ್ನು ತೆಗೆದುಕೊಂಡು ತಂದೆಯಾದ ದೇವರ ಬಳಿಯಲ್ಲಿ ಹೋಗಿದ ಸೈತಾನನ ಹಾಗೆ ದೇವರೇ, ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಶತ್ರು ತಂದೆಯಾದ ದೇವರ ಬಳಿಯಲ್ಲಿ ಸೈತಾನು ಕುಯತ್ತಗಳನ್ನು ತೆಗೆದುಕೊಂಡು ಹೋಗುವಾಗ ದೇವರೇ, ನಾವು ಅದರಲ್ಲಿ ಮೋಸ ಹೋಗದವರಾಗಿ ಯಥಾರ್ಥತ್ವವುಳ್ಳವರಾಗಿ ಕಾಣಿಸಿಕೊಳ್ಳುವಂತೆ ಅಪ್ಪ ತಂದೆಯೇ ಎಂದು ಕೂಗುವ ಆ ಮಗನ ಆತ್ಮವನ್ನು ಪಡೆದುಕೊಂಡವರಾಗಿರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡು ದೇವರೇ. ಯಾರು ಅದರಲ್ಲಿ ದೇವರೇ ನಾವು ಮೋಸ ಹೋಗದಿರಲಿ. ನಾವಿನ್ನೂ ದಾಸರ ಭಾವವುಳ್ಳವರಾಗಿರದೆ, ಇನ್ನೂ ದಾಸರಂದೇ ನಾವು ಇನ್ನೂ ಕೊರತೆ ಕಣ್ಣೀರು ದುಃಖದಲ್ಲಿ ಇರುವವರಾಗಿ ಇರದೆ ದೇವರೇ, ನಿನಗೆ ಬಾಧ್ಯರಾಗಲಿಕ್ಕೆ ನಿನಗೆ ಬಾಧ್ಯರಾಗಲಿಕ್ಕೆ ನಿನಗೆ ಬಾಧ್ಯರಾಗಲಿಕ್ಕೆ ನಿನಗೆ ಬಾಧ್ಯರಾಗಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ಈ ಕೇಳಿದ ವಾಕ್ಯದ ಆಧಾರದ ಮೇಲೆ ಎಲ್ಲ ಮಕ್ಕಳೆಂಬ ಪದವಿಯಲ್ಲಿರಲಿ, ಯಾರು ಕೂಡ ಆಳೆಂಬ ಸ್ಥಾನದಲ್ಲಿ ಇರದಿರಲಿ ದೇವರೇ. ಮಕ್ಕಳೆಂಬ ಪದವಿಗೆ ಬರಲಿಕ್ಕೆ ಏನೆಲ್ಲ ಮಕ್ಕಳು ಮಾಡಬೇಕು, ಇನ್ನು ಅದರಲ್ಲಿ ಏನೇನು ಕೊರತೆ ಇದೆಯೋ, ಅಲ್ಲಿ ಏನೇನು ಮಾಡಲಿಕ್ಕಿದೆಯೋ ಕರ್ತನೆ, ಮಕ್ಕಳಿಗೆ ಕೇಳಿದ ವಚನಗಳ ಮೂಲಕ ಜ್ಞಾಪಕಾರ್ಥಕ್ಕೆ ಬರಲಿ. ಅದೇ ಥರ ಕೀರ್ತನೆಯ ಭಾಗದಲ್ಲಿ ಹೇಳಿದ ಹಾಗೆ ಮಕ್ಕಳಾಗಿದ್ದರೆ ಕೂಡ ಮಕ್ಕಳಲ್ಲಿ ಇರುವಾಗಲೂ ಮಕ್ಕಳು ಮಾಡಬೇಕಾದ ಜವಾಬ್ದಾರಿಗಳು ಮಾಡದಿರುವಾಗ ಅದು ತಂದೆಯ ಕೋಪಕ್ಕೆ ಕಾರಣವಾಗಿದೆಯೋ, ಅದು ತಂದೆ ಆಶೀರ್ವದಿಸದೇ ಇರಲಿಕ್ಕೆ ಕಾರಣವಾಗಿದೆಯೋ, ಮಕ್ಕಳಾಗಿದ ಮೇಲೆ ತಂದೆ ಹೇಳಿದ ಆಜ್ಞಾವಿಧಿಗಳನ್ನು ಪಾಲಿಸುವಂತ ಮಕ್ಕಳಾಗಿ, ಅನುಸರಣೆಯುಳ್ಳ ಮಕ್ಕಳಾಗಿ, ವಿಧೇಯತೆಯುಳ್ಳ ಮಕ್ಕಳಾಗಿ ದೇವರೇ, ಮಕ್ಕಳೆಲ್ಲ ವಿಷಯದಲ್ಲಿಯೂ ದೇವರೇ ಸಲ್ಗುಣಪೂರ್ಣರಾಗಿ ಮಾರ್ಪಡಲಿ. ನಿನ್ನ ಪಾದ ಬಳಿಯಲ್ಲಿ ಸಮರ್ಪಿಸುತ್ತೇನೆ. ಈ ಭಾನುವಾರ ಈ ವಾಕ್ಯ ಸಂದೇಶಗಳು ಕೇಳಿದ ಮುಖಾಂತರವಾಗಿ ಈ ಮಕ್ಕಳ ಜೀವನದಲ್ಲಿ ದೊಡ್ಡ ಪರಿಣಾಮ ಉಂಟಾಗಲಿ, ಅದು ಜೀವನದಲ್ಲಿಯೇ ಕಾಣಲಿ. ಮುಂದಿನ ವಾರ ಬರುವಾಗ ಸಾಕ್ಷಿ ಹೇಳುವ ಹಾಗೆ ಅದ್ಭುತಗಳು ಕಾಣಲಿ, ಮಕ್ಕಳ ಜೀವನದಲ್ಲಿ ಮಹತ್ ಕಾರ್ಯಗಳು ಜೀವನದಲ್ಲಿ ಕಾಣಲಿ. ತಂದೆಯೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಿನ್ನ ದಾಸರಾದ ನಮ್ಮನ್ನು ಕೂಡ ತಗ್ಗಿಸಿಕೊಳ್ಳುತ್ತೇನೆ. ನಿನ್ನ ನಾಮ ಮಾತ್ರ ಮಹಿಮೆ ಪಡಲಿ ದೇವರೇ. ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರಲಿ. ನಮ್ಮ ಇಷ್ಟ ಬೇಡ, ನಮ್ಮ ಬುದ್ಧಿ ಬೇಡ, ನಮ್ಮ ಜ್ಞಾನ ಬೇಡ, ನಮ್ಮ ಆಲೋಚನೆ ಬೇಡ, ಪವಿತ್ರಾತ್ಮನ ಚಿತ್ತಾನುಸಾರವಾಗಿಯೇ ಎಲ್ಲವೂ ನಡೆಯುವುದಾಗಿರಲಿ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥಿಸುತ್ತೇನೆ ದೇವರೇ. ಜೂನ್ 4ನೇ ತಾರೀಕು ಭಾರತ ದೇಶದ ಹೊಸ ದೇವರೇ ಸರ್ಕಾರದ ಬಗ್ಗೆ ಘೋಷಣೆ ಬರಲಿಕ್ಕಿರುವಾಗ ನಾವು ಪ್ರಾರ್ಥಿಸುತ್ತೇನೆ. ಸರಿಯಾದ ಮತ ಎಣಿಕೆಗಳಾಗಲಿ, ಸರಿಯಾದ ರೀತಿಯಲ್ಲಿ ಆ ಕಾನೂನಿನ ಪ್ರಕಾರವಾಗಿ ಎಲ್ಲ ಕಾರ್ಯಗಳು ನೆರವೇರಲಿ. 543 ಸಂಸದವರು ದೇವರಿಂದ ಆಯ್ಕೆಯಾಗಲಿ. ಯಾವುದೇ ಮೋಸ ನಡೆಯದಿರಲಿ, ಅನ್ಯಾಯಗಳು ನಡೆಯದಿರಲಿ, ಅಕ್ರಮಗಳು ನಡೆಯದಿರಲಿ. ಎಲ್ಲ ಕಡೆ ನ್ಯಾಯ ನೀತಿ ಉಂಟಾಗಲಿ, ಸರಿಯಾದ ಆಡಳಿತ ಉಂಟಾಗಲಿ. ಕರ್ತನ ರಾಜ್ಯದ ಅಭಿವೃದ್ಧಿಗೆ, ದೇವರ ಸೇವೆ ಅಭಿವೃದ್ಧಿಗೆ, ದೇವರ ರಾಜ್ಯದ ವಿಸ್ತರಣೆಗೆ ಕರ್ತನೇ ಅಲ್ಪ ನೀ ಪರಲೋಕ ಅದಕ್ಕೆ ಬೇಕಾದ ಸಿದ್ಧತೆಗಳು ಉಂಟು ಮಾಡಲಿ. ಕರ್ತನ ಅದ್ಭುತ ಮಾಡಲಿ. ತಂದೆಯೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತೇನೆ. ನಮ್ಮ ರಕ್ಷಕನೂ ನಮ್ಮ ಒಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ನಮ್ಮ ಪ್ರಾರ್ಥನೆ ಕೇಳಿದ ದೇವರಿಗೆ 2 ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.